ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ವೀಟ್ಸ್ ಅಷ್ಟು ಸಾಕಾಗುತ್ತಾ ಶಾರ್ವರಿ ಮೇಡಮ್? ನಂಗೊಂದು ಖುಷಿ ವಿಚಾರ ಗೊತ್ತಾಯ್ತು, ಅದನ್ನ ಹಂಚ್ಕೊಳ್ಳೋಣ ಅಂತ ಬಂದೆ. ಆದ್ರೆ ಇಲ್ಲಿ ನೋಡಿದ್ರೆ ಈ ಮನೇಲಿ ಏನೋ ನಡೀತಾ ಇದೆ. ಅದಕ್ಕೆ ನಿಮ್ಗೆ ಈ ಸ್ವೀಟ್ಸ್ ಬಿಟ್ಟೋಗೋಣ ಅಂತ ತಂದೆ. ತಗೊಳ್ಳಿ. ಎಷ್ಟು ಸಿಹಿ ತಿನ್ಬೇಕು ಅನ್ಸುತ್ತೋ ಈಗಲೇ ತಿನ್ಬಿಡಿ, ಮುಂದೆ ಸಿಗೋದೆಲ್ಲ ಕಹಿನೇ. ಏನ್ ಹೇಳ್ತಾ ಇದೀಯ ನೀನು? ಯುಗಾದಿ ಈಗಷ್ಟೇ ಮುಗಿದಿದೆ. ಈ ಸಿಹಿ ಕೈ ವಿಚಾರ ಎಲ್ಲ ಜೀವನದಲ್ಲಿ ಇದ್ದಿದ್ದೆ ಬಿಡಿ. ಅಂದಾಗೆ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಗೊತ್ತಾಯ್ತು. ಒಬ್ಬ ಮನುಷ್ಯನ ಕೊಲ್ಲೋಷ್ಟು ಕ್ರೂರತನ ಅವ್ರಿಗಿದೆ ಅಂತಂದ್ಮೇಲೆ ಅವ್ರೇನಾದ್ರೂ ಎದುರಿಗೆ ಸಿಕ್ಕಿದ್ರೆ ಸಾಯಿಸ್ಬಿಡೋಷ್ಟು ಕೋಪ ಇದೆ. ಏನಿದೆಲ್ಲ? ಇಷ್ಟಕ್ಕೂ ಈ ವಿಷಯನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದೀಯಾ? ಆಗ್ಲೇ ಹೇಳಿದ್ನಲ್ಲ, ಮನೇಲಿ ವಾತಾವರಣನೇ ಬದಲಾಗಿದೆ. ಆದ್ರೆ ನೀವು ಸಿಹಿ ತಿಂತ ಕೂತಿದ್ರಲ್ಲ, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತು. ಆ ಕೊಲೆಗಡಕ್ರ ಬಗ್ಗೆ ಕೇಳಿದ್ರೆ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ. ತಾನಿರೋ ಗೂಡನ್ನೇ ತಾನೇ ಕೆಡುವಷ್ಟು ಕೆಟ್ಟು ಬುದ್ಧಿ, ತನ್ನ ಸುತ್ತ ಇರೋರ ಮೇಲೇನೆ ವಿಷ ಕಾರೋಷ್ಟು ದುಷ್ಟು ಬುದ್ಧಿ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ಆ ಪಾಪಿ ಬಣ್ಣನ ಎಲ್ರ ಮುಂದೆ ಆದಷ್ಟು ಬೇಗ ಬಯಲು ಮಾಡಿ ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷಣೆ ಕೊಡಿಸ್ತೀನಿ. ಈಗ ನೀನು ಏನ್ ಹೇಳಕ್ ಹೊರಟಿದ್ಯಾ? ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇನ್ನೊಬ್ರನ್ನ ಸಾಯಿಸಿ ಸಂತೋಷವಾಗಿರ್ತೀನಿ ಅಂತ ಅನ್ಕೊಳ್ಳೋರು ನರ್ಕದಲ್ಲಿ ನರಳಲೇಬೇಕು. ನಾನ್ ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ಸಂಧ್ಯಾ, ಎದ್ದೇಳು, ಊಟ ಮಾಡುವಂತೆ. ಪರವಾಗಿಲ್ಲ ಸಿರಿ, ಕೊಡು, ನಾನೇ ಮಾಡ್ತೀನಿ. ಪರವಾಗಿಲ್ವೇ ಮೇಡಮ್, ಅವ್ರು ಹುಷಾರಾಗ್ಬಿಟ್ಟಿದ್ದೀರಾ? ಗಂಡನ ಜೊತೆ ಮಾತಾಡಿದ ತಕ್ಷಣ ಮೈಗಂಟಿದ ಜ್ವರ ಎಲ್ಲ ದೂರ ಆಗಿ ಮನ್ಸಲ್ಲಿ ಖುಷಿ, ಮುಖದಲ್ಲಿ ನಗು ಬಂದ್ಬಿಟ್ಟಿದೆ ನೋಡು. ಆಹಾ, ಗಂಡನ ವಾಯ್ಸ್ ಕೇಳ್ತಿದ್ದ ಹಾಗೆ ಇಷ್ಟೊಂದು ನಾಚ್ಕೋತಿದ್ಯಾ? ಏನಾದ್ರೂ ಗಂಡನೇ ಎದುರಿಗೆ ಬಂದ್ಬಿಟ್ರೆ? ಇದ್ರಾಗ ನಿಂತ್ರೆ ಕಿವಿ ಹಿಂದೆ ಕೇಳ್ತೀನಿ, ಯಾಕೆ ನನ್ನ ಇಷ್ಟು ದಿನ ಬಿಟ್ಟು ಹೋಗಿದ್ರಿ ಅಂತ. ಕೇಳು ಕೇಳು, ಕೇಳಬೇಕಾಗಿದ್ದೆ. ನಿಂಗೆ ಯಾರ್ಯಾರನ್ನ ಹೇಗೆ ವಿಚಾರಿಸ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತು, ಹಾಗೆ ವಿಚಾರಿಸ್ಕೊ. ಆದರೂ ಸಂಧ್ಯಾ, ನಿಂಗೆ ಹುಷಾರಿಲ್ಲ ಅಂತ ನಿಮ್ಮ ಮಾವ ಎಷ್ಟೆಲ್ಲ ನೊಂದ್ಕೊಂಡಿದ್ದಾರೆ. ನಿಂಗೆ ಎಷ್ಟೆಲ್ಲ ಸೇವೆ ಮಾಡಿದ್ರು ಗೊತ್ತಾ? ನಿನಗೋಸ್ಕರ ಗಂಜಿ ಮಾಡ್ಕೊಂಡು ಬರ್ತಿದ್ರು, ನಿನ್ನ ಹಣೆ ಮೇಲೆ ತಣ್ಣೀರು ಬಟ್ಟೆ ಇಡ್ತಾಯಿದ್ರು, ನಿನ್ನ ಮಲಗಿದಾಗ ಆಗಾಗ ಜ್ವರ ಕಡಿಮೆ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ರು. ಅವ್ರನ್ನ ನೋಡ್ತಿದ್ರೆ ನನಗೆ ಪಾಪ ಅನ್ನಿಸ್ತಿತ್ತು. ಅವ್ರು ನಿಜವಾಗ್ಲೂ ಬದಲಾಗಿದ್ದಾರೆ ಸಂಧ್ಯಾ. ಅವರು ಅವ್ರ ಮಗಂಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ಸ್ದಾಗಲೇ ನನಗೆ ಗೊತ್ತಾಯ್ತು ಅವ್ರು ಬದಲಾಗಿದ್ದಾರೆ ಅಂತ. ಹೌದಾ? ಹಾಗಿದ್ರೆ ನೀನು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ಬೋದಲ್ವಾ? ಸೊಸೆ ಮುದ್ದು ತಗೊಮ್ಮ, ನಿನಗೆ ಅಂತ ಹಣ್ಣು ಕಟ್ ಮಾಡ್ಕೊಂಡು ತಂದಿದ್ದೀನಿ. ಬರೀ ಅನ್ನ ತಿಂದರೆ ಸಾಕಾಗೋದಿಲ್ಲ, ಹಣ್ಣು ಹಂಪಲು ತಿನ್ನಬೇಕು. ಡಾಕ್ಟ್ರ್ ಹೇಳಿದಾರಲ್ವಾ, ಮೈಯಲ್ಲಿ ಶಕ್ತಿ ಇರಬೇಕು ಅಂದರೆ ಚೆನ್ನಾಗಿ ಹಣ್ಣು ಹಂಪಲು ಎಲ್ಲ ತಿನ್ನಬೇಕು ಅಂತ. ಅದಕ್ಕೆ ತಂದಿದ್ದೀನಿ. ನೋಡಿ, ನಿನ್ನನ್ನು ಎಷ್ಟು ಕೇರ್ ಮಾಡ್ತಿದ್ದಾರೆ. ಪಾಪ ಮಾತಾಡ್ಸು ಸಂಧ್ಯಾ. ಈ ನಾಟಕದ ಮಾತುಗಳೆಲ್ಲ ಬೇಕಾ ಈಗ? ನನಗೆ ಹಣ್ಣು ಕೊಟ್ಟು ಪೂಸಿ ಹೊಡೆದು ಮನೆ ಕೆಲಸಗಳಿಂದ ತಪ್ಪಿಸ್ಕೊಬೇಕು ಅನ್ಕೊಂಡಿದ್ದೀರಾ? ಅಥವಾ
ದುಡ್ಡು ಹೊಡಿಯೋಕ್ಕೆ ಏನಾದರೂ ಹೊಸ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇಲ್ಲಮ್ಮ, ಖಂಡಿತವಾಗ್ಲೂ ಹಾಗೆಲ್ಲ ಏನೂ ಇಲ್ಲ. ನೀನು ತಿನ್ಲಿ ಅಂತ ಹಣ್ಣು ಕಟ್ ಮಾಡ್ಕೊಂಬಂದೆ ಅಷ್ಟೇ. ಹಾಗಿದ್ರೆ ಅದನ್ನು ಅಲ್ಲಿ ಇಟ್ಬಿಟ್ಟು ಹೊರಡಿ, ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೋಬೇಡಿ. ಆಯ್ತಮ್ಮ, ನೀನು ಇದನ್ನು ತಿಂದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗತ್ತೆ. ಸಂಧ್ಯಾ, ಯಾಕೆ ಹೀಗೆ ಮಾಡಿದೆ? ಪಾಪ ಅವ್ರಿಗೆ ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ರು, ನೀನು ಅವ್ರನ್ನ ನಂಬ್ತಿಲ್ವಾ? ನಂಬಿದ್ದೀನಿ ಅಂತ ಆಗಲೇ ಹೇಳಿದ್ನಲ್ಲ ಸಿರಿ. ಮತ್ತ್ಯಾಕೆ ಅವ್ರ ಜೊತೆ ಹಾಗೆ ಮಾತಾಡಿದೆ? ಪಾಪ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿರುತ್ತೋ ಏನೋ. ಬೇಜಾರಾಗಲಿ, ಅವ್ರು ಇದುವರೆಗೂ ಮಾಡಿರೋದೇನು ಕಮ್ಮಿನಾ? ಅಂದರೆ ಏನು, ಸೇಡ್ ತೀರಿಸ್ಕೊತಾ ಇದೆಯಾ? ಇಲ್ಲ ಸಿರಿ, ಅವ್ರನ್ನ ಇದ್ದಕ್ಕಿದ್ದಾಗೆ ನಾನು ಚೆನ್ನಾಗಿ ಮಾತಾಡ್ಸಿದ್ರೆ ಅದು ಸರಿ ಅನ್ಸಲ್ಲ. ಅವ್ರನ್ನ ಇನ್ನೂ ನಾನು ಪರೀಕ್ಷೆ ಮಾಡೋದು, ಇನ್ನೂ ಆಟ ಆಡ್ಸೋದು ತುಂಬ ಇದೆ. ಆಯ್ತಾಯ್ತು, ನೀನುಂಟು ನಿಮ್ಮ ಮಾವ ಉಂಟು, ಇಬ್ಬರು ಟಾಮ್ ಆ್ಯಂಡ್ ಜೆರಿ ಆಟ ಆಡಿ. ಆದರೆ ಆಟ ಯಾವತ್ತೂ ಸೀರಿಯಸ್ ಆಗಬಾರ್ದು, ನಗು ತರಿಸೋ ಥರ ಇರಬೇಕಷ್ಟೆ. ಖಂಡಿತ ನಗು ತರಿಸುತ್ತೆ. ಮಾವ ಪಜೀತಿ ಪಡ್ತಿದ್ರೆ ನೋಡೋಕೆ ಮಜ್ಜವಾಗಿರುತ್ತೆ. ಇನ್ನು ಮುಂದೆ ನೋಡ್ತಿರು. ಇವರಿಬ್ರು ಯಾಕೆ ಹೀಗೆ ಕಿತ್ತಾಡ್ತಿದ್ದಾರೆ? ಹೇಗೆ ಸರಿ ಮಾಡೋದು ಇವ್ರನ್ನ? ಮೊದಲೆಲ್ಲ ನಾನು ಈ ಮನೆ ಭಾಗ ಆಗಬೇಕು ಅಂತ ಅನ್ಕೋತಿದ್ದೆ. ಈಗ ತಪ್ಪು ಅಂತ ಗೊತ್ತಾದ್ಮೇಲೆ ಹಾಗೆ ಅನ್ಕೊಂಡಿದ್ದಕ್ಕೆ ನಾನು ಇವತ್ತಿಗೂ ಕೊರಗ್ತಾ ಇದ್ದೀನಿ. ಆದರೆ ಈಗ ಅಭಿ ಮತ್ತೆ ಅದೇ ತಪ್ಪನ್ನ ಮಾಡಕ್ಕೆ ಹೊರಟಿದ್ದಾನೆ. ಒಂದು ವೇಳೆ ಅಭಿ ಏನಾದರೂ ಹೇಳ್ದಾಗೆ ಮಾಡಿಬಿಟ್ರೆ ನಾನೇನು ಮಾಡಲಿ ಅಕ್ಕ? ನಾನಂತೂ ಈ ಮನೆ ಬಿಟ್ಟು ನಿಮ್ಮೆಲ್ಲರನ್ನೂ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅಯ್ಯೋ ಹುಚ್ಚು ಹುಡುಗಿ, ಈ ಮನೆನ ಭಾಗ ಮಾಡೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ? ನಿನಗೆ ನೆನಪಿದ್ಯಾ, ಅಭಿ ಇದೇ ಥರ ಮನೆಯವ್ರು ಎಲ್ಲರ ಮೇಲೂ ಕೋಪ ಮಾಡಿಕೊಂಡು ಅಮ್ಮನ ಅರ್ಥ ಮಾಡ್ಕೊಳ್ದೆ ಅವ್ರ ಮೇಲಿರೋ ಸಿಟ್ಟಿಗೆ ಮನೆನೇ ಬಿಟ್ಟು ಹೋಗ್ತೀನಿ ಅಂತ ಕೂತಿದ್ದ. ಅವನ ಜೊತೆ ಸೇರಿಕೊಂಡು ನೀನೇ ಹೀಗೆ ಮಾತಾಡ್ತಾ ಇದ್ದೆ. ಆದರೆ ಅದೆಲ್ಲ ಆಯ್ತಾ? ಈಗ ಅಭಿಗೆ ತಾಯಿ ಪ್ರೀತಿ ಸಿಕ್ಕಿದೆ. ತಾಯಿ ಪ್ರೀತಿನ ಬಿಟ್ಟು ಹೋಗೋದು ಅಷ್ಟು ಸುಲಭ ಅಲ್ಲ. ಅದೇನೋ ನಿಜನೇ ಅಕ್ಕ, ಆದರೆ ಅಭಿ ಕೋಪದ ಬಗ್ಗೆ ನಿನಗೆ ಗೊತ್ತಲ್ವಾ? ಅವನ ಕೋಪದಲ್ಲಿ ಏನು ನಿರ್ಧಾರ ತಗೋತಾನೆ ಅಂತ ಹೇಳೋಕೆ ಆಗಲ್ಲ. ಅವನು ಈ ರೀತಿ ಕೋಪ ಮಾಡಿಕೊಂಡು ಅಕಸ್ಮಾತ್ ದುಡುಕಿ ಈ ಮನೆಯಿಂದ ಆಚೆ ಹೋಗೋಣ ಅಂತ ನಿರ್ಧಾರ ಮಾಡಿಬಿಟ್ರೆ? ನೀನು ಹೇಳೋದು ಸರಿನೇ, ಹೋಗ್ಲಿ ಬಿಡು. ಇದಕ್ಕೆ ನಾವೇನಾದರೂ ಪರಿಹಾರ ಹುಡ್ಕೋಣ. ಪರಿಹಾರನಾ? ಹೌದು, ಈ ಸಮಸ್ಯೆನ ನಾವೇ ಬಗೆಹರಿಸ್ಬೇಕು. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನಾ? ಏನಕ್ಕ ಅದು? ಹೀಗೆ ಮಾಡೋಣ. ಐಡಿಯಾ ಏನೋ ಚೆನ್ನಾಗಿದೆ, ಅರೆ ಇದೆಲ್ಲ ಆಗುತ್ತಾ? ಪ್ರಯತ್ನ ಪಡೋಣ, ಫಲ ದೇವ್ರಿಗೆ ಬಿಟ್ಟಿದ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.